ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಃ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ತೃತೀಯ ಸ್ಕಂದದಲ್ಲಿನ ಅಧ್ಯಾಯ 10 ಶ್ಲೋಕ 26. ವೈಕೃತಾಃ ತ್ರಯ ಏವೈತೆ ದೇವಸರ್ಗಶ್ಚ ಸತ್ತಮ ವೈಕಾರಿಕಸ್ತು ಯಃ ಪ್ರೋಕ್ತಃ ಕೌಮಾರಸ್ತು ಉಭಯಾತ್ಮಕಃ. ಹೇ ಸತ್ತಮ ಅಂತ ಸಂಬೋಧನೆ. ಮೈತ್ರೇಯರು ವಿದುರನನ್ನು ಕುರಿತು ಮಾಡಿದ ಸಂಬೋಧನೆ. ಸತಾಂ ತಮಃ ಸತ್ತಮಃ, ಸಜ್ಜನ ಶ್ರೇಷ್ಠ ಅಂತರ್ಥ. ಏತೇ ತ್ರಯಃ, ಈ ಮೂರು ಯಾವ್ಯಾವು? ಹಿಂದೆ ಹೇಳಿದ ಮೂರು: ಉತ್ಸ್ರೋತರು, ತಿರ್ಯಕ್ಸ್ರೋತರು, ಅರ್ವಾಕ್ ಅಥವಾ ಅಧಸ್ರೋತರು. ಈ ಮೂರು ಸೃಷ್ಟಿಯ ಪ್ರಭೇದಗಳು. ಏತೇ ತ್ರಯಃ ಚ ಮತ್ತು ದೇವಸರ್ಗಃ, ಮುಂದೆ ಹೇಳುವ ದೇವಸೃಷ್ಟಿ. ವೈಕೃತಾಃ ಅಂಡಾಂತರ ಸರ್ಗಾಃ ಇತ್ಯರ್ಥಃ. ಬ್ರಹ್ಮಾಂಡದ ಒಳಗಿನ ಸೃಷ್ಟಿಗಳು ವಿಕಾರಕ್ಕೆ ಒಳಗಾಗುವಂಥವು ವೈಕೃತಾಃ. ವೈಕಾರಿಕಃ ಯಃ ಪ್ರೋಕ್ತಃ, ವೈಕಾರಿಕ ಸೃಷ್ಟಿಯು ಆಗಲೇ ಈ ಸರ್ಗದ ಈ ಅಧ್ಯಾಯದ ಆರಂಭದಲ್ಲಿ ಹೇಳಲ್ಪಟ್ಟಿದೆ. ವೈಕಾರಿಕಃ ಯಃ ಪ್ರೋಕ್ತಃ, ಈಗಾಗಲೇ ಹೇಳಲ್ಪಟ್ಟಿದೆ. ಕೌಮಾರಸ್ತು ಉಭಯಾತ್ಮಕಃ, ಕೌಮಾರಃ ಅಂದರೆ ಕುಮಾರರ ಸೃಷ್ಟಿ, ಅದು ಉಭಯಾತ್ಮಕಃ, ಉಭಯ ವಿಧವೂ ಆಗಿದೆ. ಬ್ರಹ್ಮದೇವರ ಮಾನಸ ಪುತ್ರರಾಗಿ ಜನಿಸಿದ್ದರಿಂದ ವೈಕಾರಿಕ ಸೃಷ್ಟಿಯಲ್ಲಿ ಸೇರ್ತಾರೆ, ದೇವತಾ ಸೃಷ್ಟಿಯಲ್ಲಿ. ಬ್ರಹ್ಮಾಂಡದ ಒಳಗೂ ಜನಿಸಿದ್ದರಿಂದ ವೈಕೃತ ಸೃಷ್ಟಿಯಲ್ಲೂ ಸೇರ್ತಾರೆ. ಹೀಗೆ ಕುಮಾರರ ಸೃಷ್ಟಿ ಉಭಯಾತ್ಮಕ ಅಂತ. ಇದರ ಬಗ್ಗೆ ವಿಶೇಷ ವಿಚಾರವನ್ನು ಮುಂದೆ ನೋಡೋಣಂತೆ. ಒಟ್ಟು ತಾತ್ಪರ್ಯ ಏನು? 10ನೆಯದಾದ ದೇವಸರ್ಗವನ್ನು ಕುರಿತು ಹೇಳ್ತಾ ಇದ್ದಾರೆ ಈ ಶ್ಲೋಕದಿಂದ. ಅದಕ್ಕಿಂತ ಮೊದಲು ಹಿಂದೆ ಹೇಳಿದ್ದನ್ನು ನೆನಪಿಸಿ ಮುಂದೆ ಹೋಗ್ತಾ ಇದ್ದಾರೆ. ಹಿಂದೆ ಹೇಳಿದ್ದೇನು? ಉತ್ಸ್ರೋತರಾದ ವೃಕ್ಷಗಳು, ತಿರ್ಯಕ್ಸ್ರೋತರಾದ ಪ್ರಾಣಿಗಳು, ಅಧಸ್ರೋತರಾದ ಅಥವಾ ಅರ್ವಾಕ್ಸ್ರೋತರಾದ ಮನುಷ್ಯರು. ಈ ಬಗೆಯ ಸೃಷ್ಟಿಯ ಬಗ್ಗೆ ತಿಳಿದಾದ ಬಳಿಕ ಮುಂದೆ
ದೇವಸರ್ಗದ ಬಗ್ಗೆ ಹೇಳ್ತಾ ಇದ್ದಾರೆ. ಹಿಂದೆ ಹೇಳಿದ 3 ವಿಧ ಸೃಷ್ಟಿಯೂ ಮುಂದೆ ಹೇಳುವ ದೇವತಾ ಸೃಷ್ಟಿಯೂ ಒಟ್ಟಿಗೆ ವೈಕೃತ ಅಂತ ಕರೆಯಲ್ಪಟ್ಟಿವೆ. ವೈಕೃತಾಹ ಯಾಕೆ ಅಂದರೆ ಇವು ಈ ವಿಕಾರಕ್ಕೆ ಒಳಗಾಗುವ ಬ್ರಹ್ಮಾಂಡದ ಒಳಗೆ ನಡೆಯುವ ಸೃಷ್ಟಿಗಳು. ಬ್ರಹ್ಮಾಂಡದ ಒಳಗಿನ ಪ್ರತಿ ಜೀವಿಯ ಶರೀರದಲ್ಲೂ ಇರುವಂಥ ತತ್ವಾಭಿಮಾನಿ ದೇವತೆಗಳು, ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು, ಅವರ ಸೃಷ್ಟಿ. ಈ ಇಂದ್ರಿಯಾಭಿಮಾನಿ ಅಥವಾ ತತ್ವಾಭಿಮಾನಿ ದೇವತೆಗಳು ತಮ್ಮನ್ನು ತಾವೇ ಸೃಷ್ಟಿ ಮಾಡಿಕೊಳ್ಳೋದಿಲ್ಲ. ಪರಮಾತ್ಮ ಬ್ರಹ್ಮದೇವರ ಮೂಲಕ ಅವರನ್ನು ಸೃಷ್ಟಿ ಮಾಡ್ತಾನೆ. ಈ ದೇವತೆಗಳು ಜನನ ಮರಣ ರೂಪ ವಿಕಾರಗಳಿಗೆ ಒಳಪಟ್ಟವರು. ಆದ್ದರಿಂದ ಅವರ ಸೃಷ್ಟಿ ಕೂಡ ವೈಕೃತ ಸೃಷ್ಟಿ ಅಂತ ಕರೆಯಲ್ಪಡ್ತದೆ. ಇದಿಷ್ಟು ಮೊದಲಿನ ಸಾಲಿನ ಅರ್ಥ. ಮುಂದೆ ಈ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಮೇಲಿನ ಮಟ್ಟದಲ್ಲಿರುವ, ತಾರತಮ್ಯದಲ್ಲಿ ಮೇಲಿನ ಮಟ್ಟದಲ್ಲಿರುವ ಮಹತ್ತತ್ವ, ಅಹಂಕಾರ ತತ್ವ ಮುಂತಾದ ತತ್ವಾಭಿಮಾನಿ ದೇವತೆಗಳೇನಿದ್ದಾರೆ, ಇವರ ಬಗ್ಗೆ ಆಗಲೇ ಶ್ಲೋಕ 14-15ರಲ್ಲಿ ಆದ್ಯಸ್ತು ಮಹತಸ್ಸರ್ಗಃ ದ್ವಿತೀಯಸ್ತು ಅಹಮಃ ಎಂಬುದಾಗಿ ಈ ಅಧ್ಯಾಯದ ಆರಂಭದಲ್ಲಿ ಪ್ರಸ್ತಾಪಿಸಿದ್ದಾರೆ. ಅದನ್ನೇ ಈ ಶ್ಲೋಕದ 2ನೇ ಪಾದದಿಂದ ಯಹ ವೈಕಾರಿಕಃ ಪ್ರೋಕ್ತಃ, ವೈಕಾರಿಕ ಸೃಷ್ಟಿಯು ಆಗಲೇ ಹೇಳಲ್ಪಟ್ಟಿದೆ ಅಂತ ಜ್ಞಾಪಿಸ್ತಾ ಇದ್ದಾರೆ. ಅದಾದ ಬಳಿಕ ಕೌಮಾರಸ್ತು ಉಭಯಾತ್ಮಕಃ, ಶ್ಲೋಕದ ಕೊನೆಯ ಭಾಗ. ಇಲ್ಲೊಂದು ಪ್ರಶ್ನೆ ಬರ್ತದೆ. ಬ್ರಹ್ಮಾಂಡದ ಒಳಗೆ ಕುಮಾರರ ಸೃಷ್ಟಿ ಆದ ಬಗ್ಗೆ ಎಲ್ಲೂ ಉಲ್ಲೇಖ ಕಾಣಿಸೋದಿಲ್ಲ. ಬ್ರಹ್ಮನ ಮಾನಸ ಪುತ್ರರು ಸನಕ ಸನಾತನ ಸನಂದನ ಸನತ್ ಕುಮಾರರು 4 ಅಂತ ನಾವು ಕೇಳಿದ್ದೇವೆ. ಆದ್ದರಿಂದ ಇದು ಬ್ರಹ್ಮಾಂಡದ ಹೊರಗೆ ಆಗಿರ್ತಕ್ಕಂಥ ವೈಕಾರಿಕ ಸೃಷ್ಟಿ ಅಂತ ಒಪ್ಪಬಹುದೇ ಹೊರತು ಉಭಯಾತ್ಮಕ ಅಂತ ಹೇಗೆ ಹೇಳಿದಿರಿ ಅಂದರೆ, ಅದಕ್ಕೆ ಟಿಪ್ಪಣಿಕಾರರು ಬರೀತಾರೆ, ಸರ್ವೇಷು ಕಲ್ಪೇಷು ಜ್ಞಾನಭಕ್ತಿ ಸಂಪ್ರದಾಯ ಪ್ರವರ್ತಕತ್ವೇನ ಅನುವರ್ತಮಾನಾನಾಂ ತೇಷಾಂ ಪ್ರತ್ಯಹಂ ಪ್ರಾದುರ್ಭಾವಾತ್ ಚಿರಸ್ಥಾಯಿತ್ವೇನ ಚಿರಸ್ಥಾಯಿಷು ಗಣನಾತ್ ಪ್ರಾಕೃತಶ್ಚ ಇತ್ಯೇವಂ ಉಭಯಾತ್ಮಕಃ ಇತ್ಯರ್ಥಃ. ಇದು ಶುಕದೇವ ಎನ್ನುವ ಟಿಪ್ಪಣಿಕಾರರು ಬರೆದ ಸಿದ್ಧಾಂತ ಪ್ರದೀಪ ಎಂಬ ವ್ಯಾಖ್ಯೆ. ಏನರ್ಥ? ಜ್ಞಾನ ಭಕ್ತಿ ಈ ಬ್ರಹ್ಮಾಂಡದೊಳಗೆ ಎಲ್ಲೆಲ್ಲಿ ಕಾಣಿಸ್ತದೆಯೋ ಅಲ್ಲೆಲ್ಲ ಸನಕಾದಿಗಳ ಪ್ರಾದುರ್ಭಾವ ಅಂತ ತಿಳಿಬೇಕು. ಇದು ಪ್ರತಿಯೊಂದು ಕಲ್ಪದಲ್ಲೂ ಜ್ಞಾನ ಭಕ್ತಿ ಈ ಸಂಪ್ರದಾಯ ಆವೃತ್ತವಾಗ್ತಾ ಇರ್ತದೆ. ಆವಾಗ ಪ್ರತಿನಿತ್ಯ ಎಲ್ಲೋ ಒಂದು ಕಡೆಗೆ ಈ ಜ್ಞಾನ ಭಕ್ತಿಯ ಆವಿರ್ಭಾವದ ಜೊತೆಗೆ ಆ ರೂಪದಲ್ಲಿ ಈ ಸನಕಾದಿ ಕುಮಾರರು ಅವರ ಪ್ರಾದುರ್ಭಾವ ಆಗ್ತದೆ ಅಂತ ತಿಳಿಬೇಕು. ಆದ್ದರಿಂದ ಇದು ಚಿರಸ್ಥಾಯಿತ್ವೇನ ಚಿರಸ್ಥಾಯಿಷು ಗಣನಾತ್, ಈ ಬ್ರಹ್ಮಾಂಡದ ಒಳಗೆ ಜ್ಞಾನಭಕ್ತಿಯ ರೂಪದಲ್ಲಿ ಸನಕಾದಿಗಳ ನಿರಂತರವಾದ ಪ್ರಾದುರ್ಭಾವ ಇರೋದರಿಂದ ಆ ತನ್ನ ಮೂಲಕ ಬ್ರಹ್ಮಾಂಡದ ಒಳಗೆ ಸನಕಾದಿಗಳ ಅಸ್ತಿತ್ವ ಅಂತ ತಿಳಿಯಬೇಕು ಅಂತ ಒಂದು ಟಿಪ್ಪಣಿಕಾರರು ಹೇಳಿದ್ದಾರೆ. ಇನ್ನೊಂದು ಶ್ರೀ ವಿಜಯಧ್ವಜ ತೀರ್ಥರು ಬರೆದಿರ್ತಕ್ಕಂಥ ವ್ಯಾಖ್ಯಾನ, ಕೇವಲ ಸನಕಾದಿಗಳಲ್ಲ, ಯಾವುದೋ ನಿಮಿತ್ತದಿಂದ ಭೂಮಿಯ ಮೇಲೆ ಶರೀರ ಧಾರಣೆ ಮಾಡಿ ಬಂದ ಎಲ್ಲ ದೇವತೆಗಳು ಈ ಶ್ಲೋಕದಲ್ಲಿನ ಕೌಮಾರ ಶಬ್ದದ ಅರ್ಥ. ಎಲ್ಲ ದೇವತೆಗಳ ಸೃಷ್ಟಿಯು ವೈಕಾರಿಕವು, ಅಂದರೆ ಈ ಭೂಮಿ ಮೇಲೆ ಬಂದಿರತಕ್ಕಂಥ ಎಲ್ಲ ದೇವತೆಗಳ ಸೃಷ್ಟಿಯು ವೈಕಾರಿಕವೂ ಕೌಮಾರವೂ ಆಗಿದೆ ಅಂತ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅದು ಹೇಗೆ? ವೈಕಾರಿಕ ಅಂದರೆ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ. ಈ ಭೂಮಿ ಮೇಲೆ ಬಂದಿರತಕ್ಕಂಥ ಎಲ್ಲ ದೇವತೆಗಳ ಸೃಷ್ಟಿ ಅದು ಕೌಮಾರ ಹೇಗೆ? ಸನಕಾದಿ ಕುಮಾರರಿಗೆ ಸಂಬಂಧಪಟ್ಟದ್ದು ಕೌಮಾರ ಅರ್ಥ ಆಗ್ತದೆ. ಆದರೆ ಭೂಮಿ ಮೇಲೆ ಬಂದ ಎಲ್ಲ ದೇವತೆಗಳ ಸೃಷ್ಟಿ ಕೌಮಾರ ಹೇಗೆ ಅಂದರೆ ನಿರ್ವಚನವನ್ನು ಹೇಳ್ತಾರೆ. ಕು ಮಾ ರ
ಕು ಅಂದರೆ ಭೂಮಿ, ಕೌ ಅಂದರೆ ಭೂಮಿಯಲ್ಲಿ, ಮಾ ಅಂದರೆ ನಿರ್ಮಾಣ ಸೃಷ್ಟಿ, ರ ಅಂದರೆ ಪ್ರಾಪ್ತಿ ಶರೀರ ಪ್ರಾಪ್ತಿ ಶರೀರ ಸ್ವೀಕಾರ. ಹೀಗೆ ದೇವತೆಗಳಿಗೆ ಭೂಮಿಯಲ್ಲಿ ಶರೀರ ಧಾರಣೆಗೆ ಕುಮಾರ, ಕುಮಾರ ಸಂಬಂಧಿಯಾದವರು ಅಂದರೆ ಭೂಮಿಯ ಮೇಲೆ ಸೃಷ್ಟಿಯನ್ನು ಹೊಂದಿ ಜನ್ಮವನ್ನು ಹೊಂದಿ ಶರೀರವನ್ನು ಧಾರಣೆ ಮಾಡಿದ ದೇವತೆಗಳು ಅಂತರ್ಥ ಕುಮಾರ ಅನ್ನೋದಕ್ಕೆ. ಈ ಕುಮಾರರಾದವರು ಕೌಮಾರರು ಅಂದರೆ ಕುಮಾರ ಸಂಬಂಧಿ ಕೌಮಾರ. ಇದನ್ನೇ ಅಂಡಾತ್ ಬಹಿರ್ಜಾತಾನಾಂ ಪುನಃ ಅಂಡಾಂತಹ ಭೂಮೌ ಜನ್ಮ ಕೌಮಾರ ಇತ್ಯುಚ್ಯತೆ ಇತ್ಯರ್ಥ ಅಂತ ವಿಜಯಧ್ವಜ ತೀರ್ಥರು ವಿಶದೀಕರಿಸ್ತಾರೆ. ಇದಿಷ್ಟು ಶ್ಲೋಕದ ಭಾವ. ಇಲ್ಲಿ ಕೆಲವು ಶಬ್ದಗಳು ವಿಶೇಷ ಗಮನ ಕೊಡದೇ ಇದ್ದರೆ ಗೊಂದಲವನ್ನು ಉಂಟು ಮಾಡಬಲ್ಲವು. ಮೊದಲ ಸಾಲಿನಲ್ಲಿ ಹೇಳಿದ ವೈಕೃತ ಮತ್ತು ಎರಡನೇ ಸಾಲಿನಲ್ಲಿ ಹೇಳಿದ ವೈಕಾರಿಕ ಎರಡಕ್ಕೂ ಅರ್ಥ ಬೇರೆ ಬೇರೆ. ವೈಕೃತ ಅಂದರೆ ವಿಕಾರಕ್ಕೆ ಒಳಗಾಗುವಂಥವು, ಬ್ರಹ್ಮಾಂಡದ ಒಳಗೆ ಆಗುವ ಸೃಷ್ಟಿ, ಇದು ವೈಕೃತ. ವೈಕಾರಿಕ ಬ್ರಹ್ಮಾಂಡದ ಹೊರಗೆ ನಡೆಯುವ ವಿಕಾರಗಳಿಗೆ ಒಳಗಾಗದ ಮಹತ್ತತ್ವದಂಥ ತತ್ವಗಳ ಅಭಿಮಾನಿ ದೇವತೆಗಳ ಸೃಷ್ಟಿ, ಇದು ವೈಕಾರಿಕ. ಇಲ್ಲೂ ಒಂದು ಸಂಗತಿಯನ್ನು ಗಮನಿಸಬೇಕು. ವಿಕಾರ ಇಲ್ಲ ಅಂದರೆ ಏನು? ಮಹತ್ತತ್ವ ಅಹಂಕಾರ ತತ್ವಗಳಿಗೆ ಅಭಿಮಾನಿ ದೇವತೆಗಳಾದ ಬ್ರಹ್ಮರುದ್ರರಿಗೆ ಅವರ ಅವಧಿ ಮುಗಿದ ಮೇಲೆ ಶರೀರಕ್ಕೆ ಸಾವು ಸಂಭವಿಸ್ತದೆ. ಆ ಶರೀರ ಇಲ್ಲವಾಗ್ತದೆ. ಆ ಪದವಿಗೆ ಮತ್ತೊಬ್ಬ ಬ್ರಹ್ಮ ಮತ್ತೊಬ್ಬ ರುದ್ರ ಬರ್ತಾನೆ. ಹೀಗಿರುವಾಗ ವಿಕಾರ ಇಲ್ಲದವರು ವೈಕಾರಿಕರು ಅಂತ ಹೇಗೆ ಹೇಳಿದ್ರಿ ಅನ್ನೋ ಪ್ರಶ್ನೆ. ಇಲ್ಲಿ ಮೂಲ ಸಿದ್ಧಾಂತ ತಿಳಿದು ಸಾಪೇಕ್ಷ ಅರ್ಥವನ್ನು ಹೇಳಬೇಕು. ಏನು ಮೂಲ ಸಿದ್ಧಾಂತ? ಲಕ್ಷ್ಮೀದೇವಿಯವರೆಗೆ ಎಲ್ಲರಿಗೂ ವಿಕಾರ ಇದೆ. ಲಕ್ಷ್ಮೀದೇವಿಗೂ ಪರಾಧೀನ ಕರ್ತೃತ್ವ ಅಥವಾ ಅಸ್ವಾತಂತ್ರ್ಯ ಅನ್ನೋ ವಿಕಾರ ಇದೆ. ನಮ್ಮೆಲ್ಲರ ಹಾಗೂ ಬ್ರಹ್ಮದೇವರ ದೃಷ್ಟಿಯಿಂದ ಅವಳು ನಿರ್ವಿಕಾರಳು. ಪರಮಾತ್ಮನ ದೃಷ್ಟಿಯಿಂದ ಪಾರತಂತ್ರ್ಯ ಅನ್ನೋ ವಿಕಾರ ಅಥವಾ ದೋಷ ಉಳ್ಳವಳು. ಮಹತ್ತತ್ವ ಮೊದಲಾದ ತತ್ವಾಭಿಮಾನಿ ಬ್ರಹ್ಮ ಮೊದಲಾದ ದೇವತೆಗಳು, ಇಂದ್ರಿಯಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂಥ ಇಂದ್ರ ಮೊದಲಾದ ದೇವತೆಗಳಿಗೆ ಹೋಲಿಸಿದರೆ ಅವಿಕಾರಿಗಳು. ಆ ಅರ್ಥದಲ್ಲಿ ಇಲ್ಲಿ ವೈಕಾರಿಕರು ಅಂದರೆ ವಿಕಾರ ಇಲ್ಲದ ದೇವತೆಗಳು ಅಂತ ಅರ್ಥ ಹೇಳಿದ್ದಾರೆ. ಅಂದರೆ ಸಾಪೇಕ್ಷ ಅರ್ಥ. ಅನ್ಯಥಾ ಹಿಂದೆ ಹೇಳಿದ್ದರ ವಿರೋಧ ಕಾಣ್ತದೆ. ಪೂರ್ಣಾರ್ಥದಲ್ಲಿ ಭಗವಂತ ಒಬ್ಬನೇ ಅವಿಕಾರಿ, ಬೇರೆ ಯಾರಿಗೂ ಈ ವಿಶೇಷಣ ಅನ್ವಯಿಸೋದೇ ಇಲ್ಲ. ಸಾಪೇಕ್ಷವಾಗಿ ನೋಡಿದಾಗ ಅಂದರೆ ಕೆಳಗಿನವರಿಗೆ ಹೋಲಿಸಿದಾಗ ಮೇಲಿನವರು ಒಂದು ಮಿತಿಯಲ್ಲಿ ಅವಿಕಾರಿಗಳು. ಈ ಒಂದು ಮೂಲಭೂತ ಅಂಶ ತಿಳಿದು ಇಲ್ಲಿ ಶಬ್ದಗಳಿಗೆ ಅರ್ಥ ಮಾಡಬೇಕು. ಇಷ್ಟು ಸ್ಪಷ್ಟವಾದ ಬಳಿಕ ಪ್ರಾಕೃತ ವೈಕೃತ ಶಬ್ದಗಳ ಅರ್ಥ. ಶಬ್ದಾರ್ಥ ಬೇರೆ ಬೇರೆ ಆದರೂ ಅವೆರಡೂ ಶಬ್ದಗಳ ತಾತ್ಪರ್ಯ ಒಂದೇ. ಪ್ರಾಕೃತ ಅಂದರೆ ಪ್ರಕೃತಿಗೆ ಸಂಬಂಧಿಸಿದ್ದು, ವೈಕೃತ ಅಂದರೆ ವಿಕಾರಕ್ಕೆ ಒಳಗಾಗುವಂಥದ್ದು. ಯಾವುದು ಪ್ರಕೃತಿಗೆ ಸಂಬಂಧಿಸಿದ್ದೋ, ಪ್ರಕೃತಿಯಿಂದ ಹುಟ್ಟಿದ್ದೆಲ್ಲ ಬದಲಾವಣೆ ಅಥವಾ ಸಾವು ಅನ್ನೋ ವಿಕಾರ ಇರುವಂಥದ್ದೇ. ಆದ್ದರಿಂದ ಅದೆಲ್ಲ ವೈಕೃತವೂ ಹೌದು. ಕೆಲವು ಟಿಪ್ಪಣಿಕಾರರು ಮಾತ್ರ ಪ್ರಾಕೃತ ಶಬ್ದಕ್ಕೆ ಮಹತ್ತತ್ವ ಮುಂತಾದ ಪ್ರಕೃತಿಗೆ ಮೇಲಿರುವ ತತ್ವಗಳು ಅನ್ನೋ ಅರ್ಥ ಮಾಡಿದ್ದಾರೆ. ಹಾಗೆ ಮಾಡಿದಾಗ ಪ್ರಾಕೃತ ವೈಕೃತ ಅನ್ನೋ ಶಬ್ದಗಳು ಪರಸ್ಪರ ವಿರುದ್ಧಾರ್ಥವನ್ನು ನೀಡ್ತಕ್ಕಂಥ ಶಬ್ದಗಳಾಗ್ತವೆ. ಮುಂದೆ ಇಷ್ಟು ವಿಚಾರ ಈ ಶ್ಲೋಕದ ಬಗ್ಗೆ ಸಾಕು ಅನ್ನಿಸ್ತದೆ. ಮುಂದೆ ಶ್ಲೋಕ 27-28. ದೇವಸರ್ಗಶ್ಚ ಅಷ್ಟವಿಧಃ ವಿಬುಧಾಃ ಪಿತರೋಸುರಾಃ ಗಂಧರ್ವಾಪ್ಸರಸಃ ಸಿದ್ಧಾಃ ಯಕ್ಷರಕ್ಷಾಂಸಿ ಚಾರಣಾಃ ಭೂತಪ್ರೇತಪಿಶಾಚಾಶ್ಚ ವಿದ್ಯಾಧ್ರಾಃ ಕಿನ್ನರಾದಯಃ ದಶೈತೆ ವಿದುರ ಆಖ್ಯಾತಾಃ ಸರ್ಗಾಸ್ತೆ ವಿಶ್ವಸೃಕೃತಾಃ ಅನ್ನೋ ಅರ್ಥ ನೋಡಿ. ದೇವಸರ್ಗಶ್ಚ ಅಷ್ಟವಿಧಃ, ಅಷ್ಟವಿಧ 8 ವಿಧ. ಏನು? ದೇವಸರ್ಗ, ಸರ್ಗ ಅಂದರೆ ಸೃಷ್ಟಿ. 8 ವಿಧ ದೇವತೆಗಳ ಸೃಷ್ಟಿ. ಯಾರವರು? ವಿಬುಧಾಃ ಪಿತರಃ, ವಿಬುಧರು
ಪಿತೃದೇವತೆಗಳು, ಅಸುರರು, ಗಂಧರ್ವರು, ಅಪ್ಸರರು, ಸಿದ್ಧರು, ಯಕ್ಷರು, ರಾಕ್ಷಸರು, ಚಾರಣರು, ಭೂತಪ್ರೇತ ಪಿಶಾಚರು, ವಿದ್ಯಾಧರರು, ಕಿನ್ನರರು, ಕಿನ್ನರಾದಯ ಎನ್ನುವಲ್ಲಿ ಆದಿಶಬ್ದದಿಂದ ಕಿಂಪುರುಷರನ್ನು, ಅಶ್ವಮುಖ್ಯ ಮುಂತಾದವರನ್ನೆಲ್ಲ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ದಶ ಏತೆ ವಿದುರ ಆಖ್ಯಾತಾಹ, ಹೇ ವಿದುರನೇ, ತೇ ನಿನಗೆ, ಸರ್ಗಾಸ್ತೆ ಎನ್ನುವಲ್ಲಿ ಸರ್ಗಾಹ ತೇ ಅಂತ ಪದಚ್ಛೇದ, ತೇ ನಿನಗೆ, ದಶ ಏತೆ ಸರ್ಗಾಹ, ಈ ರೀತಿ 10 ವಿಧ ಸೃಷ್ಟಿಯು, ಆಖ್ಯಾತಾಹ ಹೇಳಲ್ಪಟ್ಟಿವೆ. ಇವು ಎಂಥವು? ವಿಶ್ವಸೃಕ್ ಅನ್ನೋ ಶಬ್ದಕ್ಕೆ 2 ಅರ್ಥ. ವಿಶ್ವವನ್ನು ಸೃಷ್ಟಿಸಿರ್ತಕ್ಕಂಥ ಭಗವಂತ, ವಿಶ್ವಸೃಕ್ ಅಂದರೆ ಬ್ರಹ್ಮ ಅಂತನೂ ಅರ್ಥ. ಬ್ರಹ್ಮನ ಮೂಲಕವಾಗಿ ಪರಮಾತ್ಮ ಈ ಸೃಷ್ಟಿಯನ್ನು ಮಾಡಿದ್ದಾನೆ. ಆದ್ದರಿಂದ ವಿಶ್ವಸೃಜ ಅಂದರೆ ಪರಮಾತ್ಮ ಬ್ರಹ್ಮದೇವರ ಮೂಲಕ ಮಾಡಿರ್ತಕ್ಕಂಥ, ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಸೃಷ್ಟಿ ಇದು. ಹೀಗೆ ಇದಿಷ್ಟು ಸಾಮಾನ್ಯ ಶಬ್ದಾರ್ಥ. ಒಟ್ಟು ತಾತ್ಪರ್ಯ ಏನು? ದೇವತೆಗಳ ಸೃಷ್ಟಿ ಈ ಶ್ಲೋಕದಲ್ಲಿ ಮಾಡಿದಂತೆ 8 ವಿಧ. ಇದನ್ನು ವೈಕಾರಿಕ ಸೃಷ್ಟಿ ಅಂತ ಹೇಳ್ತಾರೆ. ಹೀಗೆ 10ನೆಯದಾದ ದೇವ ಸೃಷ್ಟಿಯೊಡನೆ ನಿನಗೆ 10 ವಿಧವಾದ ಸೃಷ್ಟಿಗಳನ್ನು ಹೇಳಿದ್ದೇನೆ. ಈ ಸಮಗ್ರ ಸೃಷ್ಟಿಯನ್ನು ಭಗವಂತ ಬ್ರಹ್ಮದೇವರ ಮೂಲಕ ಮಾಡಿದ್ದಾನೆ. ಇದೆಷ್ಟು ತಾತ್ಪರ್ಯ. ಇಲ್ಲಿ ಶ್ಲೋಕ ನೋಡಲಿಕ್ಕೆ ಸುಲಭ ಅನಿಸಿದರೂ ಸ್ವಲ್ಪ ಲಕ್ಷ್ಯ ಇಟ್ಟು ನೋಡಿದಾಗ ಕೆಲವು ಸಂದೇಹಗಳು ಬರ್ತವೆ. ಅವನ್ನ ಏನು ಅಂತ ಒಂದೊಂದಾಗಿ ನೋಡೋಣ. ದೇವಸರ್ಗ ಅಷ್ಟವಿಧ ಅಂತ ಈ ಶ್ಲೋಕದ ಆರಂಭ. ವಿಬುಧಾಹ ಎನ್ನುವಲ್ಲಿಂದ ಕಿನ್ನರಾದಯ ಅನ್ನುವರೆಗೆ ನೀವು ಎಣಿಸಿದರೆ 18 ಆಗ್ತವೆ. 8 ಅಂತ ಹೇಳಿದ್ದಾರೆ. ಅಷ್ಟವಿಧ, ದೇವಸರ್ಗ ಅಷ್ಟವಿಧ ಅಂತ ಎಣಿಸಿದರೆ 18 ಆಗ್ತದೆ. 8 ಎಲ್ಲಿಗೆ ನಿಲ್ತದೆ? ಯಕ್ಷರಕ್ಷಾಂಸಿ ಅನ್ನುವಲ್ಲಿಗೆ 8 ಆಗ್ತದೆ. ಈ 8ರಲ್ಲಿ 2ನೇ ಸಾಲಿನ ಕೊನೆಗಿರ್ತಕ್ಕಂಥ ಚಾರಣರೂ ಕೂಡ ಸೇರೋದಿಲ್ಲ. ಅಷ್ಟವಿಧ ಅಂತ ನೀವು 8 ಲೆಕ್ಕ ಹಾಕಿದರೆ 2ನೇ ಸಾಲಿನ ಕೊನೆಗಿರುವ ಚಾರಣರು ಕೂಡ ಸೇರೋದಿಲ್ಲ. ಯಕ್ಷರಕ್ಷಾಂಸಿ ಅನ್ನೋಲ್ಲಿಗೆ 8 ಆಗೋಯ್ತು. ಆ ನಂತರವೂ ಮುಂದಿನ ಸಾಲಿನಲ್ಲಿ ಭೂತಪ್ರೇತ ಪಿಶಾಚ ಮುಂತಾಗಿ ಲಿಸ್ಟ್ ಮುಂದುವರಿತದೆ. ಶ್ಲೋಕದ 3 ಸಾಲುಗಳಲ್ಲಿ ಮಾಡಿದ ಹೆಸರುಗಳ ಲಿಸ್ಟು ಹೇಗೆ ಎಣಿಸಿದರೂ 8 ಆಗೋದಿಲ್ಲ. ದೇವಸರ್ಗ ಅಷ್ಟವಿಧ ಅಂತ ಸ್ಪಷ್ಟವಾಗಿ ಶ್ಲೋಕದ ಆರಂಭದಲ್ಲಿ ಹೇಳ್ತಾರೆ. ಈ ಶ್ಲೋಕಕ್ಕೆ ಹೇಗೆ ಅರ್ಥ ಮಾಡಬೇಕು? ಅಷ್ಟವಿಧ ಅಂತ ಹೇಗೆ ಹೇಳಿದರು? ಮುಂದೆ ಲಿಸ್ಟ್ ಮಾಡಿದ್ದು 8 ಇಲ್ಲ ಅನ್ನೋ ಪ್ರಶ್ನೆ ಬರ್ತದೆ. ಟಿಪ್ಪಣಿ ನೋಡದೆ ಈ ಪ್ರಶ್ನೆ ಬಗ್ಗೆ ಹರಿಯೋದಿಲ್ಲ. ವಿಜಯಧ್ವಜ ತೀರ್ಥರು ಟಿಪ್ಪಣಿಯಲ್ಲಿ ಒಂದು ಮಾತು ಹೇಳ್ತಾರೆ. ಚ ಶಬ್ದೇನ ಸಂಖ್ಯಾ ವಿಶೇಷಂ ಕೇಶಾಂಚಿತ್ ಅಂತರ್ಭಾವಂ ಚ ಸೂಚಯತಿ. ದೇವಸರ್ಗ ಚ ಅನ್ನುವಲ್ಲಿ ಚ ಶಬ್ದದಿಂದ ಅರ್ಥ ವಿಶೇಷವನ್ನು ಸೂಚನೆ ಮಾಡಿದ್ದಾರೆ. ಕೆಲವಕ್ಕೆ ಇನ್ನು ಉಳಿದವುಗಳಲ್ಲಿ ಅಂತರ್ಭಾವ ಹೇಳಿ ಸಂಖ್ಯಾಗಣನೆ ಮಾಡಬೇಕು ಅಂತ ಸೂಚಿಸಿದ್ದಾರೆ. ಅವರು ಹೇಳಿದಂತೆ ಮಾಡಿದಾಗ 8ರಲ್ಲಿ ಈ 3 ಶ್ಲೋಕದ 3 ಸಾಲಿನಲ್ಲಿ ಏನೇನು ಹೇಳಿದ್ದಾರೆ ಅವೆಲ್ಲ ಹೆಸರುಗಳು ಸೇರ್ತವೆ. ಅದು ಹೇಗೆ ಅನ್ನೋದನ್ನು ಈಗ ನೋಡೋಣ. ವಿಬುಧಾಹ ಮತ್ತು ಪಿತೃಗಳು ಇವಿಬ್ಬರು ಸೇರಿ 1 ಗುಂಪು. ಅಸುರಾಹ ಪ್ರತ್ಯೇಕ 2 ಆಯಿತು. ಮುಂದೆ ಗಂಧರ್ವ ಅಪ್ಸರಸಹ, ಗಂಧರ್ವರು ಅಪ್ಸರರು ಸೇರಿ ಒಂದು ಗುಂಪು 3 ಆಯಿತು. ಸಿದ್ಧಾಹ 4, ಯಕ್ಷರಕ್ಷರು ಸೇರಿ 1 ಗುಂಪು 5, ಚಾರಣಾಹ 6, ಭೂತಪ್ರೇತ ಪಿಶಾಚ ಈ 3 ಸೇರಿ 1 ಗುಂಪು 7, ವಿದ್ಯಾಧರರು, ಕಿನ್ನರರು, ಆದಿಶಬ್ದದಿಂದ ಕಿಂಪುರುಷರು ಇವರೆಲ್ಲ ಸೇರಿ 1 ಗುಂಪು 8. ಹೀಗೆ ಅಷ್ಟವಿಧ ಅಂತ 8 ಲೆಕ್ಕ. ಈ ರೀತಿ ಅದನ್ನು ಕೂಡಿಸಿದಾಗ ಮತ್ತೊಂದು ಪ್ರಶ್ನೆ ಬರ್ತದೆ ಮನಸ್ಸಿಗೆ. ಲೆಕ್ಕ ಮಾಡುವಾಗ 8 ಅಂತ ಲೆಕ್ಕ ಮಾಡುವಾಗ ಎಲ್ಲೋ 2 ಕೂಡಿಸಿ 1 ಅಂದ್ರಿ, ಗುಂಪು ಅಂದ್ರಿ.
ಎಲ್ಲೋ ಮೂರು ಕೂಡಿಸಿ ಒಂದು ಅಂದ್ರಿ, ಭೂತ ಪ್ರೇತ ಪಿಶಾಚ ಗಂಧರ್ವ ಅಪ್ಸರಸ. ಒಂದು ಕಡೆ ಗಂಧರ್ವ ಅಪ್ಸರಸದ್ದು ಎರಡರದೊಂದು ಗುಂಪು ಮಾಡಿದಿರಿ, ಭೂತ ಪ್ರೇತ ಪಿಶಾಚದ್ದು ಮೂರರದೊಂದು ಗುಂಪು ಮಾಡಿದಿರಿ. ಎಲ್ಲೋ ಒಂದನ್ನೇ ಚಾರಣಾಹ ಒಂದನ್ನೇ ಒಂದು ಅಂದ್ರಿ. ಹೀಗೆ ಮಾಡಲಿಕ್ಕೆ ಏನು ಕಾರಣ ಅಂದರೆ, ಟಿಪ್ಪಣಿಕಾರರು ಹೇಳ್ತಾರೆ, ತೃತೀಯ ಸ್ಕಂಧದ 20ನೇ ಅಧ್ಯಾಯ ನೋಡಿದರೆ ಕಾರಣ ಗೊತ್ತಾಗ್ತದೆ. ಆ 20ನೇ ಅಧ್ಯಾಯದಲ್ಲಿ ಇನ್ನಷ್ಟು ಈ ದೇವತಾ ಸೃಷ್ಟಿಯ ವಿವರಗಳು ನಮಗೆ ಸಿಗ್ತವೆ. ಉದಾಹರಣೆಗೆ ಒಂದೆರಡನ್ನು ಇಲ್ಲಿ ಅಲ್ಲಿಂದ 20ನೇ ಅಧ್ಯಾಯದಿಂದ ವಿವರಿಸ್ತಾ ಇದ್ದೇನೆ ನೋಡಿ. ತೃತೀಯ ಸ್ಕಂಧ 20ನೇ ಅಧ್ಯಾಯ 38ನೇ ಶ್ಲೋಕ. ಕಾಂತ್ಯಾಸ ಸರ್ಜ ಭಗವಾನ್ ಗಂಧರ್ವಾಪ್ಸರಸಾಂ ಗಣಾನ್. ಬ್ರಹ್ಮದೇವ ತನ್ನ ಕಾಂತಿಯಿಂದ ಗಂಧರ್ವ ಮತ್ತು ಅಪ್ಸರಗಣಗಳ ಸೃಷ್ಟಿ ಮಾಡಿದ. ಏನು ತಿಳಿಯುತ್ತೆ ಇದರಿಂದ? ಈ ಶ್ಲೋಕದಲ್ಲಿರೋ ಗಂಧರ್ವ ಮತ್ತು ಅಪ್ಸರ ಇಬ್ಬರನ್ನ ಒಂದೇ ಗುಂಪಿನಲ್ಲಿ ಸೇರಿಸಿದ್ದಕ್ಕೆ ಏನು ಕಾರಣ ಅಂದರೆ, ಅಲ್ಲಿ ಬ್ರಹ್ಮದೇವರು ಗಂಧರ್ವ ಮತ್ತು ಅಪ್ಸರ ಇಬ್ಬರನ್ನು ತನ್ನ ಕಾಂತಿಯಿಂದ ಸೃಷ್ಟಿ ಮಾಡಿದ ಅಂತ ಹೇಳಿದ್ದಾರೆ. ಒಂದೇ ಗುಂಪಿಗೆ ಅವ್ರನ್ನ ಸೇರಿಸಲಿಕ್ಕೆ ಇದು ಕಾರಣ. ಅದಕ್ಕೆ ಟಿಪ್ಪಣಿಕಾರರು ಅಲ್ಲಿ ಬರೀತಾರೆ, ಗಂಧರ್ವ ಅಪ್ಸರಸಾಂ ಏಕಯೈವ ಕಾಂತ್ಯ ತತ್ರ ಕಥನಾತ್ ಏಕತ್ವಂ. ಒಂದೇ ಬ್ರಹ್ಮದೇವರ ಕಾಂತಿಯಿಂದ ಇಬ್ಬರು ಸೃಷ್ಟರಾದ್ದರಿಂದ ಅವರು ಒಂದು ಗುಂಪಿಗೆ ಸೇರ್ತಕ್ಕಂಥವ್ರು. ಇದರಂತೆ ಮುಂದೆ ಯಕ್ಷರಕ್ಷರ ಸೃಷ್ಟಿ ಒಟ್ಟಿಗೆ ಆಯಿತು, ಅದನ್ನು ಒಂದು ಅಂತ ಹಿಡಿದ್ರು. ಭೂತ ಪ್ರೇತ ಪಿಶಾಚ ಈ ಮೂರು ಬ್ರಹ್ಮನ ಆಲಸ್ಯದಿಂದ ಸೃಷ್ಟವಾದವು, ಮೂರು ಒಂದೇ ಗುಂಪಿಗೆ ಸೇರಿದವು ಅಂತ ಇಲ್ಲಿ 20ನೇ ಅಧ್ಯಾಯದಲ್ಲಿ ವಿವರ ಬರ್ತದೆ. ಆದ್ದರಿಂದ ಮೂರನ್ನು ಸೇರಿಸಿ ಒಂದು ಗುಂಪು ಮಾಡಿದರು. ಕಿನ್ನರ ಕಿಂಪುರುಷ ಇಬ್ಬರು ಬ್ರಹ್ಮನ ಪ್ರತಿಬಿಂಬದಿಂದ ಸೃಷ್ಟರಾದರಂತೆ, ಆದ್ದರಿಂದ ಅವರಿಬ್ಬರು ಒಂದು ಗುಂಪಿಗೆ ಸೇರಿದವರು. ಹೀಗೆ ವಿವಕ್ಷಾ ವಿಶೇಷದಿಂದ ಗುಂಪು ಮಾಡಿ ಗಣನೆ ಮಾಡಿದ್ದರಿಂದ ದೇವತೆಗಳ ಪ್ರಭೇದ 8ಕ್ಕಿಂತ ಹೆಚ್ಚಾದರೂ ಈ ಗುಂಪು ಮಾಡಿ ವಿಭಾಗ ಮಾಡಿದಾಗ 8 ಗುಂಪಿನೊಳಗೆ ಅವರೆಲ್ಲ ಅಂತರ್ಭಾವ ಹೊಂದುತ್ತಾರೆ ಅನ್ನೋ ಕಾರಣದಿಂದ ದೇವಸರ್ಗ ಅಷ್ಟವಿಧ ಅಂತ ಹೇಳಲಾಗಿದೆ. ಸರಿ, ಇಲ್ಲಿ ಮತ್ತೊಂದು ಪ್ರಶ್ನೆ. ನೀವು 8 ವಿಧ ಅಂತ ಹೇಳಿದಿರಿ, ಆದರೆ 28ನೇ ಶ್ಲೋಕದ ಕೊನೆಗೆ ದಶೈತೆ ವಿದುರ ಆಖ್ಯಾತಾಹ ಸರ್ಗಾಹ ಅಂತ ಹೇಳಿದ್ದಾರೆ. 28ನೇ ಶ್ಲೋಕದ 2ನೇ ಸಾಲು ದಶೈತೆ ಅಂತ. 10 ವಿಧ, ದಶ ಅಂದರೆ 10, ಏತೆ ಇವುಗಳು, ದಶ 10 ಅಂತ ಹೇಳಿದ್ದಾರೆ. ನೀವು 8 ಅಂತ ಈಗ ಗುಂಪು ಮಾಡಿ ಎಣಿಸಿ ಹೇಳಿದಿರಿ. ದಶೈತೆ ಏತೆ ದಶ 10 ಅಂತ ಹೇಳಿದಾರಲ್ಲ ಅಂದರೆ, ಒಂದು ಪ್ರಧಾನ ಸಂಖ್ಯೆ, ಇನ್ನೊಂದು ಅವಾಂತರ ಸಂಖ್ಯೆ. ಈ ಅಧ್ಯಾಯದ ಆರಂಭದಲ್ಲಿ ದಶವಿಧ ಸೃಷ್ಟಿಯನ್ನು ವಿವರಿಸಲಿಕ್ಕೆ ಆರಂಭ ಮಾಡಿದರು. ಪ್ರಧಾನ ಸಂಖ್ಯೆ ಆ 10 ಅನ್ನೋದು. ಶ್ಲೋಕ 25ರಲ್ಲಿ ಅರ್ವಾಕ್ ಸ್ರೋತಸ್ತು ನವಮಃ ಅಂಥೇಳಿ 9ನೇಯದಾದ ಮನುಷ್ಯ ಸೃಷ್ಟಿಯನ್ನು ಹೇಳಿದರು. ಮುಂದೆ 27ನೇ ಶ್ಲೋಕದಿಂದ ದೇವಸರ್ಗ ಅಂದರೆ ದೇವತೆಗಳ ಸೃಷ್ಟಿ 8 ವಿಧ ಅಂಥೇಳಿ ಅದನ್ನು ವಿವರಿಸಿದರು. ಈ ದೇವತೆಗಳ ಸೃಷ್ಟಿಯ 8 ವಿಧ ಅನ್ನೋದು ಅವಾಂತರ ಸಂಖ್ಯೆ. ಪ್ರಧಾನವಾಗಿ ಆರಂಭದಲ್ಲಿ ಹೇಳಿರ್ತಕ್ಕಂಥದ್ದು ದಶ 10 ಅನ್ನೋದು. ಅಂದರೆ ದೇವತೆಗಳ ಸೃಷ್ಟಿಗೆ ಮಾತ್ರ ಸಂಬಂಧಿಸಿದ ಸಂಖ್ಯೆ ಈ 8 ಅನ್ನೋದು, ಅದು ಅವಾಂತರ ಸಂಖ್ಯೆ. ಒಟ್ಟು ದಶವಿಧ ಸೃಷ್ಟಿಯಲ್ಲಿ 10ನೇಯದಿದು, 10ನೇಯದಾದ ದೇವತಾ ಸೃಷ್ಟಿ, ಅದರ ಅವಾಂತರ ಸಂಖ್ಯೆ 8. ಹೀಗೆ ಈ 10ನೇಯದಾದ ದೇವತಾ ಸೃಷ್ಟಿಯನ್ನು, 8 ಅವಾಂತರ ಭೇದಗಳುಳ್ಳಂತಹ 10ನೇಯದಾದ ದೇವತಾ ಸೃಷ್ಟಿಯನ್ನು ಹೇಳಿದ ಬಳಿಕ ದಶ ಏತೆ, ಹೀಗೆ ದಶವಿಧ ಒಟ್ಟು ಸೃಷ್ಟಿ ನಿರೂಪಿತ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಅದು ಸುಸಂಗತ. ಇನ್ನು ಇಲ್ಲಿ ಮತ್ತೂ ಒಂದು ಪ್ರಶ್ನೆಯನ್ನು ಕೇಳಬಹುದು. ದೇವತೆಗಳ ಸೃಷ್ಟಿಯನ್ನು ಹೇಳುವಾಗ ರಕ್ಷಾಂಸಿ ಅಂದರೆ ರಾಕ್ಷಸರ ಸೃಷ್ಟಿ, ಯಕ್ಷ ರಕ್ಷಾಂಸಿ, ರಾಕ್ಷಸರ ಸೃಷ್ಟಿಯನ್ನು ಮತ್ತು ಮೊದಲನೇ ಸಾಲಿನಲ್ಲಿ ಅಸುರರು, ಮೊದಲನೇ ಸಾಲಿನ ಕೊನೆಗೆ ಈ ರಾಕ್ಷಸರ ಮತ್ತು ಅಸುರರ ಪ್ರಸ್ತಾಪ ದೇವತೆಗಳ ವಿಭಾಗ ಮಾಡುವಾಗ, ದೇವತೆಗಳ ಸೃಷ್ಟಿಯ ವಿಭಾಗ ಮಾಡುವಾಗ ಇದ್ಯಾಕೆ ಬಂತು?
ರಾಕ್ಷಸರು ಮತ್ತು ಅಸುರರು ಬೇರೆ ಅಲ್ವಾ? ದೇವತೆಗಳು ಬೇರೆ, ರಾಕ್ಷಸರು ಮತ್ತು ಅಸುರರು ಬೇರೆ. ದೇವಸರ್ಗ 8 ವಿಧ, ಅಷ್ಟವಿಧ ಅಂತ ನೀವು ಹೇಳಿ ದೇವಸರ್ಗದ ವಿಭಾಗ ಮಾಡ್ತಾ ಇದ್ದೀರಿ. ಇಲ್ಲಿ ಆ ರಾಕ್ಷಸರ ಮತ್ತು ಅಸುರರ ಪ್ರಸ್ತಾಪ ಯಾಕೆ ಬಂತು ಅನ್ನೋ ಪ್ರಶ್ನೆ. ಅದಕ್ಕೆ ಸಮಾಧಾನ, ದೇವತೆಗಳು ಮತ್ತು ದೈತ್ಯರು ಇಬ್ಬರೂ ಕಶ್ಯಪರ ಮಕ್ಕಳು. ಕಶ್ಯಪರಿಗೆ ಅದಿತಿಯಲ್ಲಿ ಹುಟ್ಟಿದವರು ಆದಿತೇಯರು, ಅಂದರೆ ದೇವತೆಗಳು. ದಿತಿಯಲ್ಲಿ ಜನಿಸಿದವರೇ ದೈತ್ಯರು. ಹೀಗೆ ದೇವಾಸುರರು ಸಹೋದರರು, ಒಬ್ಬನೇ ತಂದೆ. ಹೀಗಾಗಿ ದೇವಸರ್ಗದಲ್ಲಿ ಅಸುರರ ಉಲ್ಲೇಖ ಬಂದಿದೆ ಅನ್ನೋದು ಒಂದು ಸಮಾಧಾನ. ಇನ್ನೊಂದು ಸಮಾಧಾನ, ದೇವತೆಗಳಲ್ಲಿ ಕೆಲವರು ಶಾಪ ನಿಮಿತ್ತದಿಂದ ಅಸುರ ಯೋನಿಯಲ್ಲಿ ರಾಕ್ಷಸ ಕುಲದಲ್ಲಿ ಜನಿಸಿದ್ದಾರೆ. ಉದಾಹರಣೆಗೆ ಶಂಕುಕರ್ಣ ಅನ್ನೋ ದೇವತೆ ಶಾಪಗ್ರಸ್ತನಾಗಿ ಪ್ರಹ್ಲಾದನಾಗಿ ಜನಿಸಿದ. ಚಿತ್ರಕೇತು ಅನ್ನೋ ಗಂಧರ್ವ ಇಲ್ಲೇ ಮುಂದೆ ಭಾಗವತದಲ್ಲಿ ಬರ್ತದೆ, ಪಾರ್ವತೀ ದೇವಿಯ ಶಾಪದಿಂದ ವೃತ್ರಾಸುರನಾಗಿ ಜನಿಸಿದ. ಇತ್ಯಾದಿ ಕಥಾನಕಗಳನ್ನು ನಾವು ಭಾಗವತದಲ್ಲೂ ಪುರಾಣಾಂತರಗಳಲ್ಲೂ ಕೇಳಿದ್ದೇವೆ. ಮೂಲತಃ ದೇವತೆಯಾಗಿದ್ದು ಯಾವುದೋ ನಿಮಿತ್ತದಿಂದ ಅಸುರ ಯೋನಿಯಲ್ಲಿ ಜನಿಸಿದವರು, ಅವರನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಈ ಮಾತನ್ನು ಅಸುರಾಹ ರಾಕ್ಷಸಾಹ ಅನ್ನೋ ವಿಭಾಗವನ್ನು ಹೇಳಲಾಗಿದೆ ಅನ್ನೋದು ಮತ್ತೊಂದು ಸಮಾಧಾನ. ಇಲ್ಲಿ ಇನ್ನೊಂದು ಸಣ್ಣ ಪ್ರಶ್ನೆಯೂ ಇದೆ. ಅಸುರ ರಾಕ್ಷಸ ಬೇರೆ ಬೇರೆನೋ ಒಂದೇನೋ? ಒಂದೇ ಆದರೆ ಶ್ಲೋಕದಲ್ಲಿ ಅಸುರ ರಕ್ಷಾಂಸಿ ಅಂತ ಬೇರೆ ಬೇರೆ ಶಬ್ದ ಪ್ರಯೋಗ ಯಾಕೆ ಮಾಡಿದರು? ಬೇರೆ ಬೇರೆ ಆದರೆ ಅವರಿಬ್ಬರು ಬೇರೆ ಬೇರೆ ಒಂದೇ ಅಲ್ಲ ಅಂದರೆ ಅಸುರರಿಗೂ ರಾಕ್ಷಸರಿಗೂ ವ್ಯತ್ಯಾಸ ಏನು? ಈಗ ಅಮರಕೋಶದಲ್ಲಿ ನೀವು ನೋಡಿದಾಗ ಅಸುರ ದೈತ್ಯ ದೈತೇಯ ಧನುಜೇಂದ್ರಾರಿ ದಾನವಾಹ ಶುಕ್ರ ಶಿಷ್ಯಾದಿತಿಸುತಾಹ ಪೂರ್ವದೇವಾಸುರದ್ವಿಷಃ ಎಂಬುದಾಗಿ ಅಸುರ ದೈತ್ಯ ದೈತೇಯ ಧನುಜ ಇಂದ್ರಾರಿ ದಾನವ ಶುಕ್ರ ಶಿಷ್ಯ ದಿತಿಸುತ ಪೂರ್ವದೇವ ಸುರದ್ವಿಷ ಇವೆಲ್ಲ ಪರ್ಯಾಯ ಪದಗಳನ್ನಾಗಿ ಕೊಟ್ಟಿದ್ದಾರೆ. ಪರ್ಯಾಯ ಶಬ್ದಗಳನ್ನಾಗಿ ಕೊಟ್ಟಲ್ಲಿ ಕೂಡ ಸೂಕ್ಷ್ಮ ಅರ್ಥ ವ್ಯತ್ಯಾಸಗಳಿರುವುದು ಅನೇಕ ಕಡೆಗೆ ಕಂಡಿದೆ. ಆ ದೃಷ್ಟಿಯಿಂದ ಅರ್ಥ ವ್ಯತ್ಯಾಸ ಇರೋ ಸಾಧ್ಯತೆ ಇದೆ. ಆ ಅರ್ಥ ವ್ಯತ್ಯಾಸ ಏನು ಅನ್ನೋದನ್ನು ನೋಡಬೇಕು, ನನಗೂ ಗೊತ್ತಿಲ್ಲ. ಇಲ್ಲಿ ವಿಜಯಧ್ವಜ ತೀರ್ಥರು ನಾನು ಹಿಂದೆ ಹೇಳಿದ ವಿಷಯಕ್ಕೆ ಆಧಾರವಾಗಿ ಒಂದು ಮಾತು ಹೇಳ್ತಾರೆ. ದೇವಾನಾಂ ಶಾಪಾದಿ ದೋಷಾತ್ ಭೂಮೌ ಜನನೇಪಿ ಭೂತಗುಣಸ್ವಭಾವೇನ ದೇವತ್ವಂ ಅಸುರತ್ವಂಚ ಜ್ಞಾಯತೆ ತದುಕ್ತಂ ಯದಿ ದೇವಾದಯೋ ದೋಷಾತ್ ಜಾಯೇರನ್ ಮಾನುಷಾದಿಷು ತಥಾಪಿ ದೇವಾಹ ವಿಜ್ಞೇಯಾಹ ಅಸುರಾದ್ಯಾಹ ತಥಾ ಧ್ರುವಂ. ದೇವತೆಗಳು ದೋಷದಿಂದ ಮನುಷ್ಯ ಯೋನಿಯಲ್ಲಿ ಅಥವಾ ಅಸುರ ಯೋನಿಯಲ್ಲಿ ಜನಿಸಿದರೂ ಕೂಡ ಅವರ ದೇವತ್ವಕ್ಕೆ ಭಂಗ ಇಲ್ಲ. ಇದು ಈ ಒಂದು ವಿವಕ್ಷೆಯನ್ನು ಇಟ್ಟುಕೊಂಡು ದೇವತಾ ವಿಭಾಗ ಮಾಡುವಾಗ ಅವರು ಭೂಮಿಯ ಮೇಲೆ ಅಸುರ ಯೋನಿಯಲ್ಲಿ ರಾಕ್ಷಸ ಕುಲದಲ್ಲಿ ಜನಿಸಿದರೂ ಕೂಡ ಅವರು ದೇವತೆಗಳೇ ಅನ್ನೋದನ್ನು ಸೂಚಿಸಲಿಕ್ಕೆ ಅಸುರರನ್ನು ರಾಕ್ಷಸರನ್ನು ಈ ಶ್ಲೋಕದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದು ಒಂದು ಸಮಾಧಾನ. ಮುಂದೆ ಇಲ್ಲಿಗೆ ಈ ಪ್ರಸಂಗ ಮುಕ್ತಾಯವಾಗಿದೆ. ಮುಂದೆ ಅಧ್ಯಾಯ 12 ಶ್ಲೋಕ 52ರಿಂದ 56. ಕಸ್ಯ ರೂಪಂ ಅಭೂತ್ ದ್ವೇಧಾ ಯತ್ಕಾಯಂ ಅಭಿಚಕ್ಷತೆ ತಾಭ್ಯಾಂ ರೂಪ ವಿಭಾಗಾಭ್ಯಾಂ ಮಿಥುನಂ ಸಮಪದ್ಯತ. ಅನ್ನೋ ಅರ್ಥ ನೋಡಿ. ಕಸ್ಯ ದ್ವೇಧಾ ರೂಪಂ ಸಮಪದ್ಯತ. ಕ ಅಂದರೆ ಬ್ರಹ್ಮ. ಕಸ್ಯ ಅಂದರೆ ಆ ಬ್ರಹ್ಮನಿಗೆ ದ್ವೇಧಾ ರೂಪಂ ಸಮಪದ್ಯತ, 2 ರೂಪಗಳು ಉಂಟಾಯಿತು. ಅಂದರೆ ಬ್ರಹ್ಮ ತನ್ನ ಶರೀರವನ್ನು ಇಬ್ಬಾಗಿಸಿ 2ಆಗಿ ಮಾರ್ಪಡಿಸಿಕೊಂಡು ಏನಾಯಿತು ಮುಂದೆ? ಯತ್ ಕಾಯಂ ಅಭಿಚಕ್ಷತೆ. ಈ ಕಾರಣಕ್ಕಾಗಿ ಅವನ ಶರೀರಕ್ಕೆ ಕಾಯ, ಕ ಅಂದರೆ ಬ್ರಹ್ಮದೇವರು, ಅವನ ಇಬ್ಬಾಗಗೊಂಡ ಶರೀರವನ್ನು ಕಾಯ ಅಂತ ಕರೆದರು. ಮುಂದೆ ಅದೇ ಹೆಸರಿನಿಂದ ಉಳಿದ ಶರೀರಗಳನ್ನು ಕರೆಯೋದು ವಾಡಿಕೆ ಆಯಿತು. ಕಾಯ ಅಂದರೆ ಶರೀರ ಅಂತ
ಕನ್ನಡದಲ್ಲೂ ಸಂಸ್ಕೃತದಲ್ಲೂ ಬಳಸ್ತಾರೆ. ಕಾಯೇನ ವಾಚ, ಮನಸೇಂದ್ರಿಯ ಇರುವ, ಅಲ್ಲಿ ಕಾಯೇನ ಅಂದರೆ ಶರೀರದಿಂದ ಅಂತ ಅರ್ಥ. ಇರಲಿ, ಮುಂದೆ ತಾಭ್ಯಾಂ ರೂಪ ವಿಭಾಗಾಭ್ಯಾಂ ಮಿಥುನಂ ಸಮಪದ್ಯತ. ಆ ಬ್ರಹ್ಮನ ಎರಡಾಗಿ ವಿಭಾಗಗೊಂಡ ಭಾಗಗಳು ಮಿಥುನಂ ಸಮಪದ್ಯತ, ಗಂಡು ಹೆಣ್ಣುಗಳ ಜೋಡಿ. ಮಿಥುನ ಅಂದರೆ ಜೋಡಿ, ಸಮಪದ್ಯತ ಆಯಿತು. ಮಿಥುನಂ ಸಮಪದ್ಯತ, ಗಂಡು ಹೆಣ್ಣುಗಳ ಜೋಡಿ ಆಯಿತು. ಏನು ತಾತ್ಪರ್ಯ? ಬ್ರಹ್ಮದೇವರು ಸೃಷ್ಟಿಯನ್ನು ಮುಂದುವರಿಸುವ ಉದ್ದೇಶದಿಂದ ತನ್ನ ಶರೀರವನ್ನು ಎರಡು ಭಾಗಗಳನ್ನಾಗಿ ಮಾಡಿದ. ಒಂದು ಹೆಣ್ಣು, ಒಂದು ಗಂಡು ಆಯಿತು. ಅಲ್ಲಿಂದ ಮೈಥುನ ಸೃಷ್ಟಿ ಅಂದರೆ ಸ್ತ್ರೀ ಪುರುಷರ ಮಿಲನದಿಂದ ಸೃಷ್ಟಿ ಆರಂಭಗೊಂಡಿತು. ಈವರೆಗೆ ಮಾನಸ ಸೃಷ್ಟಿ ನಡೆದಿತ್ತು, ಮೈಥುನ ಸೃಷ್ಟಿ ಇರಲಿಲ್ಲ. ಈಗ ಮೈಥುನ ಸೃಷ್ಟಿ ಆರಂಭಗೊಂಡಿತು. ಇದನ್ನ ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂದರೆ, ಅನೇಕ ಜನರಿಗೆ ಭಾಗವತದಲ್ಲಿ ಬರತಕ್ಕಂಥ ಸೃಷ್ಟಿ ಪ್ರಕ್ರಿಯೆಯ ಬಗ್ಗೆ ಕುತೂಹಲ. ಜಡ ಸೃಷ್ಟಿ, ಪ್ರಾಣಿಗಳ ಸೃಷ್ಟಿ, ಮನುಷ್ಯ ಸೃಷ್ಟಿ ಅಂತ ಹಂತ ಹಂತವಾಗಿ ಸೃಷ್ಟಿ ಪ್ರಕ್ರಿಯೆಯನ್ನು ಇಲ್ಲಿ ಭಾಗವತದಲ್ಲಿ ವಿವರಿಸಿದ್ದಾರೆ. ಇದು ಮನುಷ್ಯ ಸೃಷ್ಟಿಯ ಬಗ್ಗೆ ಭಾಗವತದಲ್ಲಿ ಏನು ಹೇಳಿದ್ದಾರೆ? ಯಾಕೆ ಈ ಕುತೂಹಲ ಅಂದರೆ, ಸ್ತ್ರೀ ಪುರುಷರು ಸೇರದೆ ಸೃಷ್ಟಿ ಇಲ್ಲ. ನನಗೆ ನನ್ನ ತಂದೆ ತಾಯಿ ಕಾರಣ, ಅವ್ರಿಗೆ ಅವ್ರ ತಂದೆ ತಾಯಿ ಕಾರಣ, ಹಿಂದೆ ಹೋದರೆ ಮೊಟ್ಟ ಮೊದಲ ಮನುಷ್ಯನ ಸೃಷ್ಟಿ ಹೇಗಾಯಿತು? ಯಾಕೆಂದರೆ ಅದಕ್ಕಿಂತ ಮೊದಲು ಸ್ತ್ರೀ ಪುರುಷರೇ ಇಲ್ಲ, ಮೊದಲ ಮನುಷ್ಯನ ಸೃಷ್ಟಿ. ಈ ಪ್ರಶ್ನೆ ಜನಗಳಲ್ಲಿ ಕುತೂಹಲವನ್ನು ಹುಟ್ಟಿಸ್ತದೆ. ಭಾಗವತದಲ್ಲಿ ಏನು ಹೇಳ್ತಾರೆ ಮೊದಲ ಮನುಷ್ಯನ ಸೃಷ್ಟಿಯ ಬಗ್ಗೆ ಅಂತ ಕೇಳ್ತಾರೆ. ಇದು ಭಾಗವತದಲ್ಲಿ ಮೊದಲ ಮನುಷ್ಯನ ಸೃಷ್ಟಿಯ ಬಗ್ಗೆ ಇರುವ ಮಾತು. ವಿಜ್ಞಾನದ ದೃಷ್ಟಿಯಿಂದ ಇದು ಯುಕ್ತಿಯುಕ್ತ ಅನ್ನಿಸ್ಲಿಕ್ಕಿಲ್ಲ. ಆದರೆ ಒಂದು ವಿಷಯ ನಾವು ನೆನಪಿಸಿಕೊಳ್ಬೇಕು. ವಿಜ್ಞಾನ ಮುಂದುವರೆದ ಈ ಕಾಲದಲ್ಲೂ ಮೊದಲ ಜೀವ ಸೃಷ್ಟಿಯ ಬಗ್ಗೆ, ಮೊದಲ ಮನುಷ್ಯ ಸೃಷ್ಟಿಯ ಬಗ್ಗೆ ನಮ್ಮ ಹತ್ರ ಇರೋದು ಬರೀ ಊಹಾಪೋಹಗಳು. ಹೀಗಿರಬಹುದು ಅಂತ ಹೇಳ್ತೀವಿಯೇ ಹೊರತು ಹೀಗೇ ಇತ್ತು ಅಂತ ಕರಾರುವಕ್ಕಾಗಿ ಹೇಳಲಿಕ್ಕೆ ಏನೂ ಇಲ್ಲ. ಯಾಕೆಂದರೆ ನಮ್ಮ ಕಣ್ಣು ಮುಂದೆ ನಮ್ಮ ಅನುಭವಕ್ಕೆ ಬಂದಿರೋದು, ಮನುಷ್ಯ ಸೃಷ್ಟಿಯಾಗಬೇಕಾದರೆ ಒಂದು ಗಂಡು ಒಂದು ಹೆಣ್ಣು ಬೇಕು, ಅದಿಲ್ಲದೆ ಮನುಷ್ಯ ಸೃಷ್ಟಿ ಇಲ್ಲ. ಮೊಟ್ಟ ಮೊದಲ ಮನುಷ್ಯ ಸೃಷ್ಟಿ ಅಂದಾಗ ಅದಕ್ಕಿಂತ ಹಿಂದೆ ಪುರುಷನೂ ಇಲ್ಲ, ಸ್ತ್ರೀನೂ ಇಲ್ಲ. ಹೇಗಾಯಿತು ಅನ್ನೋದು ಪ್ರಶ್ನೆ. ಪ್ರಾಯ ಊಹಾಪೋಹಗಳು ಬಿಟ್ಟರೆ ಇದರಲ್ಲಿ ಕರಾರುವಕ್ಕಾದ ತಿಳುವಳಿಕೆ ವಿಜ್ಞಾನಕ್ಕೂ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ವಿಷಯದಲ್ಲಿ ಭಾಗವತದಲ್ಲಿ ಏನು ಬಂದಿದೆ ಅಂತ ಜನಗಳಿಗೆ ಕುತೂಹಲ ಇರ್ತದೆ. ಆದ್ದರಿಂದ ಇದನ್ನು ಎತ್ತಿಕೊಂಡು ಭಾಗವತದಲ್ಲಿ ಹೀಗೆ ಪ್ರಸ್ತಾಪ ಬಂದಿದೆ ಅನ್ನೋದನ್ನು ಹೇಳ್ತಾ ಇದ್ದೇನೆ. ಮುಂದೆ 53ನೇ ಶ್ಲೋಕ. ಯಸ್ತು ತತ್ರ ಪುಮಾನ್ಸೋಭೂತ್ ಮನುಸ್ವಾಯಂಭುವ ಸ್ವರಾಟ್ ಸ್ತ್ರೀಯಾಸೀತ್ ಶತರೂಪಾಖ್ಯಾ ಮಹಿಷ್ಯಸ್ಯ ಮಹಾತ್ಮನಃ. ತತ್ರ ಆ ಮೈಥುನ ಸೃಷ್ಟಿಯಲ್ಲಿ ಯಹ ಪುಮಾನ್ ಅಭೂತ್ ಸಹ ಸ್ವರಾಟ್ ಸ್ವಯಂಭುವ, ಪುರುಷ ರೂಪ ಧಾರಣೆ ಮಾಡಿದವ ಸಾರ್ವಭೌಮನಾಗಿರ್ತಕ್ಕಂಥ ಸ್ವಯಂಭುವ. ಯಾ ಸ್ತ್ರೀ ಆಸೀತ್ ಶತರೂಪಾಖ್ಯ, ಸ್ತ್ರೀರೂಪ ಧರಿಸಿದವಳೇ ಶತರೂಪ ಅಂತ ಹೆಸರಾದ್ಲು. ಅಸ್ಯ ಮಹಾತ್ಮನಃ ಮಹಿಷಿ ಆಸೀತ್, ಈ ಸ್ವಯಂಭುವ ಮನುವಿನ ಮಹಿಷಿ ಪತ್ನಿಯಾದಳು ಅವಳು. ಇಷ್ಟು ಇದು ಶಬ್ದಾರ್ಥಕ್ಕಿಂತ ತಾತ್ಪರ್ಯ ಏನು ಬೇರೆ ಇಲ್ಲ. ಆದ್ದರಿಂದ ಮುಂದೆ ಹೋಗೋಣ. ಶ್ಲೋಕ 54. ತದಾ ಮಿಥುನ ಧರ್ಮೇಣ ಪ್ರಜಾಹ್ಯೇಧಾಂ ಬಭೂವಿರೇ ಸಚಾಪಿ ಶತರೂಪಾಯಾಂ ಪಂಚಾಪತ್ಯಾನ್ ಅಜೀಜನತ್. ತದಾ ಆಗ ಮಿಥುನ ರೂಪೇಣ ಸ್ತ್ರೀ ಪುರುಷ ಮಿಥುನದಿಂದ ಪ್ರಜೆಗಳು ಏಧಾಂ ಬಭೂವಿರೇ ಅಭಿವೃದ್ಧಿಗೊಂಡರು. ಸಹ ಸ್ವಯಂಭುವ, ಆ ಸಹ ಅಂದರೆ ಆ ಸ್ವಯಂಭುವಮನು ಶತರೂಪಾಯಾಮ್ ಶತರೂಪಗಳಲ್ಲಿ ಪಂಚ ಅಪತ್ಯಾನ್ 5 ಮಕ್ಕಳನ್ನು ಅಜೀಜನತ್ ಉತ್ಪಾದಿಸಿದ.
ಅಂತೂ ಅವ್ರು ಯಾರ್ಯಾರವರು ಇಲ್ಲೂ ಸ್ಪಷ್ಟವಾಗಿದೆ. ಆ ಮೈ ಸ್ತ್ರೀ ಪುರುಷರ ಮೈಥುನದಿಂದ ಪ್ರಜೆಗಳು ಅಭಿವೃದ್ಧಿಗೊಂಡರು. ಮೊಟ್ಟ ಮೊದಲು ಆ ಸ್ವಯಂಭುವ ಮನು ಶತರೂಪಾಳಲ್ಲಿ 5 ಮಕ್ಕಳನ್ನು ಪಡೆದ. ಯಾರವರು? 56ನೇ ಶ್ಲೋಕದಲ್ಲಿ ಆ ವಿವರವನ್ನು ಕಾಣ್ತೀವಿ. ಪ್ರಿಯವ್ರತ ಉತ್ಥಾನಪಾದೌ ತಿಸ್ರಃ ಕನ್ಯಾಶ್ಚ ಭಾರತ ಆಕೂತಿ ದೇವಭೂತಿಶ್ಚ ಪ್ರಸೂತಿರಿತಿ ಸತ್ತಮ. ಪ್ರಿಯವ್ರತ ಉತ್ಥಾನಪಾದ ಅಂತ 2 ಗಂಡಸು ಮಕ್ಕಳು, ಕನ್ಯಾ ತಿಸ್ರಃ 3 ಕನ್ಯೆಯರು. ಯಾರ್ಯಾರು? ಆಕೂತಿ, ದೇವಭೂತಿ, ಪ್ರಸೂತಿ ಅಂತ ಅವರ ಹೆಸರು. ಮುಂದೆ ಕೊನೆ ಶ್ಲೋಕ. ಇವರಲ್ಲಿ ಆಕೂತಿಯನ್ನು ರುಚಿ ಅನ್ನುವವನಿಗೆ ಆಕೂತಿಂ ರುಚಯೇ ಕರ್ದಮಾಯತು ಮಧ್ಯಮಾಂ, ದೇವಹೂತಿಯನ್ನು ಕರ್ದಮನಿಗೆ, ಪ್ರಸೂತಿಂ ದಕ್ಷಾಯ, ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಪ್ರಾದಾತ್ ಕೊಟ್ಟ. ಯತಃ ಅಪೂರಿತಂ ಜಗತ್, ಇವರ ಸಂತಾನದಿಂದ ಅಂದರೆ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಹೀಗೆ ಇವರ ಸಂತಾನ ಮುಂದುವರೆದು ಅಪೂರಿತಂ ಜಗತ್, ಇಡೀ ಜಗತ್ತು ತುಂಬಿತು, ಎಲ್ಲ ಕಡೆಗೆ ಜನಗಳು ವ್ಯಾಪಿಸಿದರು. ಹೀಗೆ 12ನೇ ಅಧ್ಯಾಯದ 4-5 ಶ್ಲೋಕಗಳಲ್ಲಿ ಮಾನುಷ ಸೃಷ್ಟಿಯ ವಿವರ ಶ್ರೀಮದ್ ಭಾಗವತದಲ್ಲಿ ಬಂದಿದೆ ಎಂಬುವಲ್ಲಿಗೆ ಇವತ್ತಿನ ಈ ಅನುಸಂಧಾನವನ್ನು ಮಧ್ವಾಂತರ್ಗತ ಶ್ರೀಕೃಷ್ಣನ ಪಾದಸನ್ನಿಧಿಗೆ ಸಮರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.